ವೆಲ್ಕಮ್ ಬ್ಯಾಕ್. ಪವರ್ ಶೇರಿಂಗ್ ವಿಷಯವಾಗಿ ಸಿಎಂ ಹಾಗೆಯೇ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. 1-to-1 ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಉಭಯ ನಾಯಕರು. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಡಿಸಿಎಂ ಜೊತೆಯಲ್ಲಿ ಇಡ್ಲಿ ಸವಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಡ್ಲಿ ಜೊತೆಯಲ್ಲಿ ಉಪ್ಪಿಟ್ಟು ತಿಂತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಇಬ್ಬರ ನಡುವೆ ಚರ್ಚೆ ಆಗ್ತಾ ಇದೆ. ಯಾರು ಯಾವ ಪಾಯಿಂಟ್ ಅನ್ನ ಅಲ್ಲಿ ಮಂಡಿಸ್ತಾರೆ. ಡಿಸಿಎಂ ಅಂತೂ ಈ ಸತಿ ಶತಾಯಗತಾಯ ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಅಧಿಕಾರದಲ್ಲಿ ಕೂರ್ಬೇಕು, ತಾನು ಸಿಎಂ ಆಗಬೇಕು ಅಂತ ಹೇಳಿ ಎಲ್ಲಾ ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಈಗ ನೇರವಾಗಿ ಸಿದ್ದರಾಮಯ್ಯ ಹತ್ರನೇ ಕೇಳುವಂತ ಸಮಯ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಕಡೆಗೆ ಬೊಟ್ಪಾಟ್ ತೋರಿಸಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದಕ್ಕೆ ನಾನು ಬದ್ಧ. ನೆನ್ನೆನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಬ್ರು ಉಪಹಾರ ಮುಗಿಸಿ ಮಾತುಕತೆಯನ್ನ ಮಾಡಿ ಒಗ್ಗಟ್ಟು ಪ್ರದರ್ಶನದ ಜೊತೆಯಲ್ಲಿ ಪವರ್ ಶೇರಿಂಗ್ ವಿಷಯವಾಗಿ ಸುದ್ದಿಗೋಷ್ಠಿಯಲ್ಲಿ ಯಾವ ತರ ಮಾಹಿತಿ ಕೊಡ್ತಾರೆ ಅಂತ ಹೇಳಿ ಕುತೂಹಲ ಇದೆ. ಇನ್ನೊಂದು ಕಡೆ ಇವತ್ತೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತಾನೂ ಮಾಹಿತಿಗಳಿದಾವೆ. ಅದೇನೇ ಆದ್ರೂ ಸ್ಥಳೀಯ ಮಟ್ಟದಲ್ಲಿ ಫಸ್ಟ್ ಇಬ್ರು ಮುಖಾಮುಖಿ ಕೂತ್ಕೊಂಡು ಮಾತುಕತೆ ಮಾಡಿ ಅಧಿಕಾರದ ಹಸ್ತಾಂತರದ ಬಗ್ಗೆ ಒಂದು ನಿರ್ಧಾರಕ್ಕೆ ಬನ್ನಿ, ಅಂದ್ರೆ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಇಬ್ರು ಮಾತುಕತೆ ಮಾಡಿ ಆಮೇಲೆ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಆಲ್ರೆಡಿ ಈಗ ತುಂಬಾ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ ಈ ಪವರ್ ಶೇರಿಂಗ್ ವಿಷಯವಾಗಿ. ಅಂದ್ರೆ ಬಹಿರಂಗವಾಗಿನೇ ಒಂಥರ ಕಿತ್ತಾಟಗಳನ್ನ ಮಾಡ್ಕೊಂಡಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಕಿತ್ತಾಟ, ವಾಗ್ಯುದ್ಧ, ಸಭೆ ಸಮಾರಂಭಗಳಲ್ಲಿ ಹೋದಾಗ ವೇದಿಕೆ ಮೇಲೇನೂ ಕೂಡ ಪರಸ್ಪರ ಟಾಂಗ್ ಕೊಡೋ ರೀತಿಯಲ್ಲಿ ಮಾತು. ಹಾಗಾಗಿ ಸಾಕಷ್ಟು ಡ್ಯಾಮೇಜ್ ಆಗಿರೋದ್ರಿಂದ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಹೈಕಮಾಂಡ್ ಉಭಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ನೆಪದಲ್ಲಿ ಮಾತುಕತೆ, ಅದಾದ್ಮೇಲೆ ಸುದ್ದಿಗೋಷ್ಠಿ, ಅದಾದ್ಮೇಲೆ ದೆಹಲಿ ಕಡೆಗೆ ಪ್ರಯಾಣ. ಇವತ್ತು ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಇಬ್ರು ಕಡಿಮೆ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಇಬ್ರು ಕೂಡ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಹಾಗಾಗಿ ಒಮ್ಮತದ ನಿರ್ಧಾರಕ್ಕೆ ಅಥವಾ ಒಪ್ಪಂದಕ್ಕೆ ಬರುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡೋಣ ಅಲ್ಲಿ ಯಾರ ಮನವನ್ನ ಹೆಂಗ್ ಒಲಿಸ್ತಾರೆ ಅನ್ನುವಂಥ ಕುತೂಹಲದ ಮಧ್ಯದಲ್ಲಿ ಅಲ್ಲಿಬ್ಬರೇ ಪ್ರೈವೇಟ್ ಆಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಪೊನ್ನಣ್ಣ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ವೇಳೆ ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಹೇಳಿ ಕೊಠಡಿ ಒಳಗೆ ಹೋಗಿ ಉಪಹಾರ ಸೇವನೆ ಆದ್ಮೇಲೆ ಮಾತಾಡ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸಿಎಂ ಮತ್ತೆ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಚರ್ಚೆ ಇವತ್ತು ಕುತೂಹಲಕಾರಿ ಘಟ್ಟದಲ್ಲಿ ಇದೆ. ಇಡ್ಲಿ ಜೊತೆಗೆ ಉಪ್ಪಿಟ್ಟನ್ನ ಡಿಕೆ ಶಿವಕುಮಾರ್ ಸೇವಿಸಿದ್ರೆ ಇಡ್ಲಿಯನ್ನ ಸೇವಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ, ಅದಕ್ಕೂ ಮುಂಚಿತವಾಗಿ ಪವರ್ ಶೇರಿಂಗ್ ವಿಷಯವಾಗಿ ಮಾತುಕತೆ. ಈಗ ಆ ಒಕ್ಕಲಿಗ ಬಣದ ನಾಯಕರು ಅಂದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ. ನಿನ್ನೆ ಮಾತಾಡುವಾಗ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರ್ತಾರಲ್ವಾ ಅಂತಾನೂ ಕೇಳಿದ್ರು. ಇನ್ನೊಂದು ಕಡೆ ಅಹಿಂದ ವರ್ಗ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಮುಂದೆ ಆಗುವಂತ ಪರಿಣಾಮಗಳಿಗೆ ಕಾಂಗ್ರೆಸ್ಸೇ ಹೊಣೆಯಾಗಿರುತ್ತೆ ಅಂತ ಹೇಳಿ ಆ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಎಚ್ಚರಿಕೆ ರಾಜಕೀಯ ತಂತ್ರ, ಪ್ರತಿತಂತ್ರ ಜೊತೆಗೆ ಒತ್ತಡದ ಒಂದು ತಂತ್ರಗಳೇನು ಅನುಸರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣ ದೆಹಲಿಗೆ ಹೋಗಿ ಲಾಭಿಯನ್ನ ಮಾಡಿತ್ತು. ಈಗ ಡಿಕೆ ಸುರೇಶ್ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ತಮ್ಮ ಸಹೋದರನ ಕರೆಗಾಗಿ ಡಿಕೆ ಶಿವಕುಮಾರ್ ಕಾಯೋದ್ರ ಮೂಲಕ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿಷಯವಾಗಿ ಡಿಕೆ ಶಿವಕುಮಾರ್ ಅವರು ಈಗ ಅಂದ್ರೆ ಪ್ರಮುಖ ಘಟ್ಟದಲ್ಲಿ ಯಾವ ತರ ಲಾಭಿಯನ್ನ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಶತಾಯಗತಾಯ ಈ ಸತಿ ಸಿಎಂ ಸ್ಥಾನವನ್ನ ಏರ್ಲೇಬೇಕು, ಆ ಕುರ್ಚಿಯಲ್ಲಿ ಕುತ್ಕೊಳ್ಳೇಬೇಕು ಅಂತ ಡಿಕೆ ಶಿವಕುಮಾರ್ ಒಂದ್ ಕಡೆ ರಾಜಕೀಯ ತಂತ್ರದ ಜೊತೆಯಲ್ಲಿ ಮತ್ತೊಂದ್ ಕಡೆ ದೇವರ ಮೊರೆ ಕೂಡ ಹೋಗಿದ್ರು. ನಾಗಾ ಸಾಧುಗಳ ಆಶೀರ್ವಾದವನ್ನು ಪಡೆದಿದ್ರು. ಸಾಕಷ್ಟು ಪವಾಡ ಇರುವಂತ ದೇವರುಗಳನ್ನ ಮನೆಗೆ ಕರೆಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಏನೇ ತಂತ್ರಗಳನ್ನು ಮಾಡಿದ್ರು ಕೂಡ ಸಿದ್ದರಾಮಯ್ಯ ಬಣದಿಂದ ಅದಕ್ಕೆ ಪ್ರತಿತಂತ್ರವನ್ನ ರೂಪಿಸಲಾಗ್ತಾ ಇತ್ತು. ಇದು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಮುಂದುವರ್ಕೊಂಡು ಬಂದಿತ್ತು, ಇಲ್ಲ ಅಂತಲ್ಲ. ಆದ್ರೆ ಈ ನವೆಂಬರ್ ಕ್ರಾಂತಿ ಅನ್ನೋ ವಿಷಯ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಇದು ಪೀಕ್ ಲೆವೆಲ್ಗೆ ಹೋಗಿದೆ. ಸೊ ಈಗ ಹೆಂಗಾದ್ರೂ ಮಾಡಿ ಅಧಿಕಾರ ಹಿಡಿಲೇಬೇಕು ಅಂತ ಡಿಕೆ ಶಿವಕುಮಾರ್ ಈ ವರ್ಷದ ಒಳಗೆ ಹಿಡಿಬೇಕು ಅಂತ ಪ್ರಯತ್ನಗಳನ್ನ ಪಡ್ತಾ ಇದ್ರೆ, ಇನ್ನೊಂದು ಕಡೆ ದಾಖಲೆಯನ್ನ ಮುರಿಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮುಂದುವರಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಇಚ್ಛೆಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಅಹಿಂದ ವರ್ಗ ತನ್ನ ಬೆಂಬಲಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೂ ಇಬ್ರು ನಾಯಕರು ಹೇಳ್ತಿರೋದು ಹೈಕಮಾಂಡ್ ನಾಯಕರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಏನೇ ಆದ್ರೂ ಇವತ್ತಿನ ಬ್ರೇಕ್ಫಾಸ್ಟ್ ನಂತರ ಉಭಯ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನುವಂಥದ್ದು
ನೋಡ್ಬೇಕು. ಆದ್ರೆ ಒಗ್ಗಟ್ಟಿನ ಪ್ರದರ್ಶನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಈ ಅಧಿಕಾರ ಹಸ್ತಾಂತರ ಪವರ್ ಶೇರಿಂಗ್ ವಿಷಯವಾಗಿ ಒಮ್ಮತದ ನಿರ್ಧಾರಕ್ಕೆ ಇಬ್ರು ನಾಯಕರು ಬರ್ತಾರಾ? ಇವತ್ತು ಅದು ಸಾಧ್ಯ ಇಲ್ಲ ಅಂತಾನೆ ರಾಜಕೀಯವಾಗಿ ವಿಶ್ಲೇಷಣೆಗಳು ನಡೀತಾ ಇರೋದು. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ವಿಷಯ ಅಂತ ಬಂದಾಗ್ಲೂ ಕೂಡ ಇಬ್ಬರ ಮಧ್ಯದಲ್ಲಿ ವೈಮನಸ್ಸಿದ್ದಂತ ಸಂದರ್ಭದಲ್ಲಿ ನೀವಿಬ್ರೇ ಕುತ್ಕೊಂಡು ಮಾತಾಡಿ ಅಂದಾಗ ಅದು ಬಗೆಹರಿಯುವಂತ ಚಾನ್ಸಸ್ ತೀರಾ ಕಡಿಮೆನೇ ಇರುತ್ತೆ. ಇದು ಕುರ್ಚಿ ವಿಷಯ, ಅದರಲ್ಲೂ ಅಧಿಕಾರದ ವಿಷಯ. ಹಾಗಾಗಿ ಇಬ್ರು ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ. ಹಾಗಾಗಿ ನೀವಿಬ್ರೇ ಕುತ್ಕೊಂಡು ಮಾತಾಡಿ ಸ್ಥಳೀಯ ಮಟ್ಟದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಆ ನಿರ್ಧಾರಕ್ಕೆ ಇಬ್ರು ನಾಯಕರು ಬರುವಂತ ಸಾಧ್ಯತೆಗಳು ಬಹುಶಃ ತೀರಾ ಕಡಿಮೆ ಇರಬಹುದು ಅಂತ ಕಾಣಿಸುತ್ತೆ. ಮತ್ತೆ ಅಲ್ಲಿ ಇಬ್ಬರೇ ಇಲ್ಲ, ಪೊನ್ನಣ್ಣ ಸೇರಿದಂತೆ ಅನೇಕರಲ್ಲಿ ಹಾಜರಿದ್ದಾರೆ. ಹಾಗಾಗಿ ಇಬ್ಬರೇ ಪ್ರೈವೇಟ್ ಆಗಿ ಒಂದು ರೂಮಲ್ಲಿ ಹೋಗಿ ಮಾತುಕತೆಯನ್ನ ನಡೆಸಿದ್ರೆ ಬಹುಶಃ ಪವರ್ ಶೇರಿಂಗ್ ವಿಷಯವಾಗಿ ಯಾವ ತರ ವಾದ ಪ್ರತಿವಾದಗಳು ಇರ್ತಾವೆ ಇಬ್ರು ಮಧ್ಯದಲ್ಲಿ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಈ ಹಿಂದೆನೂ ಕೂಡ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ಕೊಂಡ್ಬಂದಿದ್ದು ಗೌಪ್ಯವಾಗಿ 4-5 ಜನರ ಮಧ್ಯದಲ್ಲಿ ಈ ಅಧಿಕಾರ ಹಂಚಿಕೆ ವಿಷಯವಾಗಿ ಮಾತುಕತೆ ಆಗಿತ್ತು. ಅಧಿಕಾರ ಹಂಚಿಕೆಯ ಸೂತ್ರ ರೆಡಿಯಾಗಿತ್ತು. ಆ ಮಾತನ್ನ ಪದೇ ಪದೇ ಈಗ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಮಾತಿಗಿರುವಂತ ಶಕ್ತಿ ಏನು, ನಂಬಿಕೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಒಂದಿಷ್ಟು ರಣತಂತ್ರಗಳನ್ನ ರೂಪಿಸೋದ್ರ ಜೊತೆಯಲ್ಲಿ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲೂ ವಾರ್ ಅನ್ನ ನಾವು ಗಮನಿಸಿದ್ವಿ. ಇಬ್ಬರ ಮಧ್ಯದಲ್ಲಿ ಆಗ್ತಾ ಇದ್ದಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ, ತದನಂತರ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ಉಭಯ ನಾಯಕರು ಯಾವ ತರ ಮಾಹಿತಿಗಳನ್ನ ಶೇರ್ ಮಾಡ್ತಾರೆ, ಸೊ ಈ ಬಗ್ಗೆ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.